ಹಲೋ ಫ್ರೆಂಡ್ಸ್, ಇವತ್ತಿನ ಶಾಂತಂ ಪಾಪಂ ಹೊಸ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾವು ಕವರ್ ಮಾಡ್ತಾ ಇರೋದು ಡಿ ಗ್ಯಾಂಗ್ ಮರ್ಡರ್ ಸ್ಟೋರಿ. ಇಡೀ ಸ್ಯಾಂಡಲ್ವುಡ್ಡೇ ಬೆಚ್ಚಿ ಬಿದ್ದಂಥ ಈ ಡಿ ಗ್ಯಾಂಗ್ ಮರ್ಡರ್ ಸ್ಟೋರಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಇಡೀ ಇಂಡಿಯಾದಲ್ಲೇ ಈ ವಿಷಯ ತಿಳಿದು ಎಲ್ಲ ಜನರು ಬೆಚ್ಚಿ ಬಿದ್ದಿದ್ರು. ಈ ಮರ್ಡರ್ ಸ್ಟೋರಿಯ ಅಸಲಿ ಕಥೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಮೊದಲಿಗೆ ರೇಣುಕಾಸ್ವಾಮಿ ಎಂಬುವಂತಹ ವ್ಯಕ್ತಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜನ್ನು ಮಾಡ್ತಾನೆ ಹಾಗೂ ಕೆಟ್ಟ ಫೋಟೋಸ್ಗಳನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸಿರ್ತಾನೆ. ಈ ವಿಷಯವನ್ನು ಪವಿತ್ರ ಗೌಡ ಅವರು ಪವನ್ ಎಂಬುವಂತಹ ಒಬ್ಬ ವ್ಯಕ್ತಿಗೆ ತಿಳಿಸಿರ್ತಾರೆ ಹಾಗೂ ಇದನ್ನು ದರ್ಶನ್ ಅವರಿಗೆ ಹೇಳಬೇಡ ಅಂತ ಕೂಡ ಹೇಳಿರ್ತಾರೆ. ಆದರೆ ಪವನ್ ಈ ವಿಷಯವನ್ನು ದರ್ಶನ್ ಅವರಿಗೆ ಮುಟ್ಟಿಸಿಬಿಟ್ಟಿರ್ತಾನೆ. ಈ ವಿಷಯ ತಿಳಿಯುತ್ತಿದ್ದಂತೆ ದರ್ಶನ್ ತುಂಬಾ ಕೋಪಗೊಳ್ತಾರೆ ಹಾಗೂ ಅವನನ್ನು ಹಿಡಿದು ತಗೊಂಬ ಅಂತ ಚಿತ್ರದುರ್ಗದ ಡಿ ಬಾಸ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘುಗೆ ತಿಳಿಸ್ತಾರೆ. ರಘು ಕೆಲವು ಹುಡುಗರ ಜೊತೆ ಸೇರಿ ರೇಣುಕಾಸ್ವಾಮಿಯನ್ನು ಹಿಡಿದು ತಂದು ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಬರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಭಯಾನಕವಾಗಿ ಹಲ್ಲೆಯನ್ನು ನಡೆಸಲಾಗುತ್ತೆ ಹಾಗೂ ಮಾರಕಾಸ್ತ್ರಗಳಿಂದ ಕರೆಂಟ್ ಶಾಕಿಂದ ಎಲ್ಲ ರೇಣುಕಾಸ್ವಾಮಿಗೆ ಕೆಟ್ಟದಾಗಿ ಹೊಡೆದಿರ್ತಾರೆ. ಅವನಿಗೆ ಬುದ್ಧಿ ಕಲಿಸಬೇಕು ಅಂತ ಈ ರೀತಿ ಹೊಡೆದಿರುತ್ತಾರೆ. ಆದರೆ ನೋಡುತ್ತಲೇ ರೇಣುಕಾಸ್ವಾಮಿ ಆ ನೋವು ತಾಳಲಾರದೆ ಪ್ರಾಣವನ್ನು ಬಿಟ್ಟಿರ್ತಾನೆ. ಅವನ ಬಾಡಿಯನ್ನು ಮೋರಿಗೆ ಹೊಸದಿರ್ತಾರೆ ಹಾಗೂ 3 ಜನರನ್ನು ಸರೆಂಡರ್ ಆಗಿ ಅಂತ ದರ್ಶನ್ ಅವರು ಪೊಲೀಸರ ಬಳಿ ಕಳಿಸಿರ್ತಾರೆ. ಆ 3 ಜನಗಳ ಮೇಲೆ ಅನುಮಾನ ಬಂದ ಪೊಲೀಸ್ ಬೇರೆ ಕಡೆ ವಿಚಾರಣೆ ನಡೆಸ್ತಾರೆ ಹಾಗೂ ಅವರ ಕಾಲ್ ರೆಕಾರ್ಡಲ್ಲಿ ದರ್ಶನ್ ನಂಬರ್ ಯಾಕೆ ಬಂತು ಅಂತ ಪ್ರಶ್ನಿಸಿದಾಗ 3 ಸೈಲೆಂಟ್ ಆಗಿಬಿಡ್ತಾರೆ. ಆಗ ಡೈರೆಕ್ಟ್ ಮೈಸೂರಿಗೆ ಹೋದ ಪೊಲೀಸರು ದರ್ಶನ್ ಅವರನ್ನು ಕ್ಯಾರೆ ಅನ್ನದೆ ಅರೆಸ್ಟ್ ಮಾಡಿಕೊಂಡು ಬರ್ತಾರೆ. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ಪೊಲೀಸ್ ಪೇದೆಗಳು ಯಾರ್ಯಾರು ಅಂದರೆ ACP ಚಂದನ್ ಅವರು ಹಾಗೂ DCP ಗಿರೀಶ್ ಅವರು. ಹೀಗೆ ಏನೋ ಮಾಡಲು ಹೋಗಿ ಏನೋ ಆಗಿಬಿಡುತ್ತೆ ಹಾಗೂ ದರ್ಶನ್ ಅವರು ಈ ಮರ್ಡರ್ ಕೇಸಲ್ಲಿ ಲಾಕ್ ಆಗಿಬಿಡ್ತಾರೆ. ಒಬ್ಬ ವ್ಯಕ್ತಿ ಏನಾದರೂ ಮಾಡುವ ಮುನ್ನ 100 ಬಾರಿ ಯೋಚಿಸಬೇಕು. ಕೋಪಕ್ಕೆ ಈ ರೀತಿ ಅವಕಾಶ ಮಾಡಿಕೊಟ್ಟರೆ ಎಂತಹ ದುರ್ಘಟನೆಗಳು ಸಂಭವಿಸಬಹುದು ಎನ್ನುವುದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತಲೇ ಹೇಳಬಹುದು. ಇಡೀ ಕರ್ನಾಟಕವೇ ಮೆಚ್ಚಿದಂತಹ ಒಬ್ಬ ದೊಡ್ಡ ನಟ ದರ್ಶನ್ ಅವರು ಈಗ ಜೈಲಿನಲ್ಲಿ ನರಳಾಡುವ ಪರಿಸ್ಥಿತಿಗೆ ಬಂದಿದ್ದಾರೆ. ಹೀಗೆ ಒಬ್ಬ ವ್ಯಕ್ತಿಯ ಸಮಯ ಹೇಗೆ ಬದಲಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡೋಕ್ಕೆ ಆಗಲ್ಲ. ಇದಿಷ್ಟು ಈ ಡಿ ಗ್ಯಾಂಗ್ನ ಮರ್ಡರ್ ಕಥೆಯ ಸ್ಟೋರಿ. ಇದೇ ರೀತಿಯ ಹೊಸ ಸಿನಿಮಾಗಳ ಅಪ್ಡೇಟ್ಸ್ ಹಾಗೂ ಕಥೆಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.